ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂಥ ವಿಷಯ ವೇದ ಕಾಲದ ನಾಗರಿಕತೆ, ವೇದಗಳ ಕಾಲ, ವೇದ ಸಮಾಜ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತ ಮಾಹಿತಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಗಗಳಿದ್ದವು. ಬ್ರಾಹ್ಮಣ ವಿದ್ಯೆ ಕಲಿಕೆ ಮತ್ತು ಕಲಿಸುವಿಕೆಯ ಪಾತ್ರ ಮಾಡಿದರೆ, ಕ್ಷತ್ರಿಯ ಪಾಲನೆ ರಕ್ಷಣೆಯ ಬಾಧ್ಯತೆ, ವೈಶ್ಯರು ವ್ಯಾಪಾರ ಮತ್ತು ವಾಣಿಜ್ಯಗಳಲ್ಲಿ ತೊಡಗಿದ್ದರು, ಶೂದ್ರರು ಎಲ್ಲ ಹಂತಗಳಲ್ಲಿ ದುಡಿಯುವ ವರ್ಗವಾಗಿತ್ತು. ವಿಷ ಸಾಮಾನ್ಯ ಜನರನ್ನು ಹೀಗೆ ಕರೆಯುತ್ತಿದ್ದರು. ಆಡಳಿತದಲ್ಲಿ ಸಲಹೆ ನೀಡಲು ಸಭಾ ಮತ್ತು ಸಮಿತಿಗಳಿದ್ದವು. ರಾಜ್ಯಭಾರದಲ್ಲಿ ನೆರವಾಗುತ್ತಿರುವವರು ಪುರೋಹಿತ, ಸೇನಾನಿ, ಗ್ರಾಮಿಣಿ. ಪುರೋಹಿತರು ರಾಜನ ಗುರು ಮತ್ತು ಮಾರ್ಗದರ್ಶಿಗಳು ಆಗಿದ್ದರು. ಸೇನಾನಿಗಳು ಆಡಳಿತ ಮತ್ತು ಸಂಗ್ರಾಮಗಳಲ್ಲಿ ತೊಡಗಿದ್ದರು. ಗ್ರಾಮೀಣಿಗಳು ಹಳ್ಳಿಗಳಲ್ಲಿ ಜನಸಾಮಾನ್ಯರ ಹಿತ ಕಾಪಾಡುವುದಾಗಿತ್ತು. ಇಲ್ಲಿದ್ದ ಬುಡಕಟ್ಟುಗಳು ಯಾವಂದರೆ ಪುರು, ಭರತ, ಪುರು, ಅನು, ದೃಹ್ಯೋ, ತುರ್ವಸು ಮತ್ತು ಯದು. ಗೋವುಗಳ ರಕ್ಷಣೆಗೆ ಹೋರಾಟ ನಡೆಯುತ್ತಿತ್ತು. ಸೆಣಸಾಟದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ ಪ್ರಾಣಿ ಕುದುರೆ. ಸುಸಂಸ್ಕೃತರಾದ ಮತ್ತು ಸಂಭಾವಿತರಾದ ಜನರನ್ನು ಆರ್ಯ ಇರುತ್ತಿದ್ದರು. ಇವತ್ತು ನಮ್ಗೆ ಕರಿತೀವಲ್ಲ ಸಿಟಿಸನ್, ನಾಗರಿಕರು ಹೆಂಗಿದ್ರು ಅಂದರೆ ಸುಸಂಸ್ಕೃತರಾಗಿರಬೇಕು ಮತ್ತು ಸಂಭಾವಿತರಾಗಿರಬೇಕು. ಅನೈತಿಕ ಸಂಪತ್ತನ್ನು ಗಳಿಸಿ ಜೋಪಾನ ಮಾಡುತ್ತಿದ್ದ ವರ್ಗಗಳಿಗೆ ನಾವು ಪಣಿಗಳು. ಈಗ ವಿಸ್ತೃತವಾಗಿ ನೋಡ್ಕೊಂಡು ಬರೋಣ. ವೇದಗಳ ಕಾಲ. ವೇದಗಳನ್ನು ಯಾರು ರಚಿಸಿದರು ಅಂದರೆ ಆರ್ಯರು ಅಂತ ಹೇಳ್ತಾರೆ. ಇವರು ಯುರೋಪಿಯನ್ ಬುಡಕಟ್ಟಿಗೆ ಸೇರಿದವರಾಗಿದ್ದು ಮಧ್ಯ ಏಷ್ಯಾದಿಂದ ಪಂಜಾಬ್ಗೆ ಬಂದರು. ಇವರ ಜೀವನವನ್ನು ತಿಳಿಯಲು ವೇದಗಳ ಮೊರೆ ಹೋಗಬೇಕು. ಕಾಲ ಸಾ.ಶಾ.ಪು 1500ರಿಂದ 700. ಆದರೆ ವೇದಗಳು ಬರವಣಿಗೆ ರೂಪದಲ್ಲಿರಲಿಲ್ಲ. ವೇದಗಳಲ್ಲಿ 2 ವಿಧ. ಒಂದು ಋಗ್ವೇದ ಕಾಲ, ನಂತರ ವೇದಗಳ ನಂತರದ ಕಾಲ. ಶಾ.ಶಾ.ಪು 1500ರಿಂದ 1000 ವರ್ಷವಾದರೆ ಶಾ.ಶಾ.ಪು 1000ರಿಂದ 700 ವರ್ಷ. ವೇದಗಳು 4. ಋಗ್ವೇದ, ಇದರ ಪ್ರಮುಖ ಪ್ರಕೃತಿ ಆರಾಧನೆ ಋಗ್ವೇದದ ಪ್ರಮುಖ ಉದ್ದೇಶ. ಸಾಮವೇದ ಸಂಗೀತ ವೇದ. ಯಜುರ್ವೇದ ಯಜ್ಞ ಯಾಗಾದಿಗಳ ವಿವರಣೆ. ಅಥರ್ವ ವೇದ ಮಾಟ ಮಂತ್ರ ವಿದ್ಯೆಯನ್ನೊಳಗೊಂಡಿತ್ತು. ಇವುಗಳನ್ನು ಸಂಹಿತೆ ಅಂತ ಕರೀತಾ ಇದ್ರು. ಬ್ರಾಹ್ಮಣಿಕಗಳು, ಅರಣ್ಯಕಗಳು, ಉಪನಿಷತ್ತುಗಳು. ಋಗ್ವೇದ ಕಾಲ ಇದು ಮೊದಲನೆಯದು. ಭೌಗೋಳಿಕ ಸಾಮಾಜಿಕ ಪರಿಸರವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಋಗ್ವೇದದಲ್ಲಿ 1028 ಸ್ತೋತ್ರಗಳಿವೆ. 10 ಮಂಡಲಗಳನ್ನು ಕಾಣಬಹುದು. ಇದು ಒಂದೇ ಕಾಲಘಟ್ಟಗಳಲ್ಲಿ ರಚನೆಯಾಗಿಲ್ಲ. ಭಾಷೆ ಇಂಡೋ ಯುರೋಪಿಯನ್ ಭಾಷಾ ವರ್ಗಕ್ಕೆ ಸೇರಿದೆ. ಭೌಗೋಳಿಕ ಎಲ್ಲೆ ಅಂದರೆ ಹಿಂದೂ ಕುಶ್ನಿಂದ ಯಮುನಾ, ಗಂಗಾ, ದೋಅಬ್ವರೆಗೆ ಹರಡಿತ್ತು. ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ ವರ್ಗಗಳು ಯಾವ ಬರ್ತವೆ ಅಂದರೆ ಶ್ರೀಮಂತರು, ಪುರೋಹಿತರು, ಸಾಮಾನ್ಯ ಜನರು. ಜಾತಿ ಪ್ರಜ್ಞೆ ಮೂಡಿರಲಿಲ್ಲ. ಋಗ್ವೇದದ 10ನೇ ಮಂಡಲದಲ್ಲಿ ಸಾಮಾಜಿಕ ವ್ಯವಸ್ಥೆ ರೂಪುಗೊಂಡಿದೆ. ಬ್ರಾಹ್ಮಣ ಆದಿಪುರುಷನ ಬಾಯಿಂದ ಜನನ, ಕ್ಷತ್ರಿಯ ಬಾಹುಗಳಿಂದ, ವೈಶ್ಯ ತೊಡೆಗಳಿಂದ, ಶೂದ್ರರು ಪಾದಗಳಿಂದ. ಶೂದ್ರೆಂಬ ಪದ ಋಗ್ವೇದದ ಕೊನೆಯಲ್ಲಿ ಸೇರಿದೆ. ಶೂದ್ರವರ್ಣದಲ್ಲಿ ದಸ್ಯು, ಪಣಿಗಳು, ದಾಸರಿದ್ದರು. ಆರ್ಯರು ಸ್ಥಳೀಯ ಬುಡಕಟ್ಟುಗಳಾದ ದಾಸ ದಸ್ಯರುಗಳ ಮೇಲೆ ವಿಜಯ ಸಾಧಿಸಿದರು. ಇವರು ಆರ್ಯರ ಗುಲಾಮರಾದರು. ದುಡಿಮೆ ಆಧಾರದಲ್ಲಿ ಜಾತಿಗಳು ಹುಟ್ಟಿದವು. ಪಿತೃಪ್ರಧಾನ ಕುಟುಂಬ ಪ್ರಮುಖವಾಗಿತ್ತು. ಅರ್ಥವ್ಯವಸ್ಥೆ. ಇವರು ಪಶು ಸಂಗೋಪನೆ ಮಾಡುತ್ತಿದ್ದರು. ಇವರು ಸಂಪತ್ತು ಕುದುರೆ, ಹಸು, ಒಂಟೆ ಮತ್ತು ಕುರಿಗಳು. ಸಾಗುವಳಿ ಭೂಮಿ ಕೂಡ ಸಂಪತ್ತಾಗಿತ್ತು. ವ್ಯವಸಾಯ ಇವರ ಮೂಲ ಮುಖ್ಯ ಕಸುಬಾಗಿತ್ತು. ಭೂಮಿಯ ಉಳುಮೆಗೆ ಪಶುಗಳನ್ನು ಬಳಕೆ ಮಾಡುತ್ತಿದ್ದರು. ಪಶುಗಳಿಂದ ಹಾಲು, ಮಾಂಸದ ಉಪಯೋಗಗಳನ್ನು ಪಡೆಯುತ್ತಿದ್ದರು. ಪಶುಸಂಗೋಪನೆಯಿಂದ ಗೋಮಾಳ ಅಸ್ತಿತ್ವಕ್ಕೆ ಬಂದಿತು. ಕಬ್ಬಿಣದ ಬಗ್ಗೆ ಇನ್ನೂ ತಿಳಿದಿರಲಿಲ್ಲ.
ಲೋಹ ಕರಗಿಸಲು ಮಾಗಿದ ಮತ್ತು ಸಂಸ್ಕರಿಸಿದ ಗಿಡದ ಇದ್ದಿಲನ್ನು ಇವರು ಬಳಕೆ ಮಾಡ್ತಾಯಿದ್ರು. ಮಿಶ್ರಲೋಹ ಕಂಚನ್ನು ಆಯಸ್ಸು ಎನ್ನುತ್ತಿದ್ದರು. ಮಡಕೆ ಕುಡಿಕೆಗಳ ಉಲ್ಲೇಖ ಇದೆ, ಆದರೆ ಕುಂಬಾರಿಕೆಯ ಬಗ್ಗೆ ಉಲ್ಲೇಖ ಇಲ್ಲಿ ಕಂಡುಬರೋದಿಲ್ಲ. ಕುಲವೃತ್ತಿಗಳ ಬಗ್ಗೆ ಉಲ್ಲೇಖ ಇದೆ. ಫಣಿ ಎಂಬ ಪದ ಶ್ರೀಮಂತ ಸ್ಥಳೀಯ ಬುಡಕಟ್ಟು ಜನರಿದ್ದರು. ಇವರಿಗೆ ಕೃಷಿಯ ಬಗ್ಗೆ ತಿಳಿದಿರಲಿಲ್ಲ. ಸಾಗುವಳಿ ಮಾಡಿದ ಗದ್ದೆಯನ್ನು ಕ್ಷೇತ್ರ ಎನ್ನುವರು. ಉಳುಮೆ ಮಾಡುವ ಕಾರ್ಯವನ್ನು ಕೃಷಿ ಎನ್ನುವರು. ಸಾಶಾಪು 4ನೇ ಶತಮಾನದಲ್ಲಿ ಸ್ವಾತ್ ಕಣಿವೆ ಅಂದರೆ ಅಲಿ ಗ್ರಾಮದಲ್ಲಿ ಉಳುಮೆ ಮಾಡಿದ ಗದ್ದೆ ಪತ್ತೆಯಾಗಿದೆ. ಇವರು ನೀರೆತ್ತುವ ಕಲ್ಲಿನ ರಾಟೆ ಚಕ್ರವನ್ನು ಬಳಸುತ್ತಿದ್ದರು. ನದಿ ಕಾಲುವೆಗಳಿಂದ ನೀರಾವರಿ ಮಾಡುತ್ತಿದ್ದರು. ರಾಜಕೀಯ ವ್ಯವಸ್ಥೆ. ಋಗ್ವೇದದಲ್ಲಿ ಗ್ರಾಮದ ಉಲ್ಲೇಖ ಇದೆ. ಗ್ರಾಮಗಳಲ್ಲಿ ಬುಡಕಟ್ಟುಗಳು ವಾಸಿಸುತ್ತಿದ್ದರು. ಬುಡಕಟ್ಟಿನ ಮುಖ್ಯಸ್ಥ ರಾಜನ್ ಅಥವಾ ರಾಜ ಎನ್ನುತ್ತಿದ್ದರು. ರಾಜನ ಸ್ಥಾನ ವಂಶ ಪಾರಂಪರ್ಯವಾಗಿತ್ತು. ಉದಾಹರಣೆ ಪುರು ವಂಶಾವಳಿಯ ತೃಕ್ಷಿ, ಭರತದ ವಂಶಾವಳಿಯ ಸುಧಾಸ. ಆರ್ಯ ಮತ್ತು ಆರ್ಯೇತರರ ಸಂಘರ್ಷ ಕಂಡುಬಂದಿದೆ. ಸಭೆ ಮತ್ತು ಸಮಿತಿಗಳಲ್ಲಿ ಉಲ್ಲೇಖವಿದೆ. ಜನರ ಮೇಲೆ ಅಧಿಕಾರ ನಡೆಸುವವರು ಕ್ಷತ್ರಿಯ ಎನ್ನುತ್ತಿದ್ದರು. ಸೈನಿಕರನ್ನ ಯೋಧ ಎಂದು ಕರೀತಾ ಇದ್ದರು. ಪುರೋಹಿತರಿಗೆ ಅಪಾರ ಕಾಣಿಕೆ ಕೊಡುತ್ತಿದ್ದರು. ದನಗಳಿಗಾಗಿ ಕದನ ನಡೆಯುತ್ತಿತ್ತು. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.